ಹಾಯ್, ಹೇಗಿದ್ದೀರಾ? ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಜೊತೆಲಿ ನೋಡೋಣ. ಇದೇನು ಮೋಟಿವೇಶನ್ ಸ್ಪೀಚ್ ಅಂತ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ನಾವು ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿದಾಗ ನಮ್ಗನ್ಸೋದು ನಮ್ಮ ಲೈಫ್ ಕೂಡ ತುಂಬ ದೊಡ್ಡದು, ಈ ಗೋಲ್ಸ್ ಪ್ಲ್ಯಾನ್ಸ್ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಆದರೂ ಕೆಲವೊಂದು ಸಮಯದಲ್ಲಿ ನಮಗೆ ನಾವೇ ಚಿಕ್ಕವ್ರ ಥರ ಫೀಲ್ ಆಗುತ್ತೆ. ಐ ಥಿಂಕ್ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಎಲ್ಲರ ಥರ ನಾವು ಇವತ್ತಿಂದ ಪ್ರಾಪರಾಗಿ ಜಿಮ್ ಮಾಡ್ತೀವಿ ಅಂತ ಅನ್ಕೋತೀವಿ, ಆದರೆ ನಮ್ಮ ಬಾಡಿ ಭ್ರಮೆ ಅಂತ ನಮ್ಮನ್ನೇ ನೋಡಿ ತಮಾಷೆ ಮಾಡ್ತಿರೋದು. ಐ ಥಿಂಕ್ ದಟ್ಸ್ ರಿಯಲ್ ಲೈಫ್. ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನರದು ಅದೇ ರಿಯಾಲಿಟಿ. ಆದರೆ ಒಂದಂತೂ ಸತ್ಯ ಏನಂದರೆ, ಟ್ರೈ ಮಾಡಿದ್ರೆ ಆಗುತ್ತೆ ಅಂತ ಗ್ಯಾರಂಟಿ ಇರಲ್ಲ. ಆದರೆ ಟ್ರೈ ಮಾಡದೇ ಇದ್ರೆ ಏನೂ ಚೇಂಜ್ ಆಗಲ್ಲ. ಜಿಮ್ಗೆ ಹೋದಾಗ ನಮ್ಮ ಟ್ರೈನರ್ ಹೇಳ್ತಾರೆ ಸ್ಟ್ರೆಚ್ ಮಾಡಿದ್ರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ. ಆದರೆ ನಾನು ಅರ್ಥ ಮಾಡ್ಕೊಂಡಿರೋದು, ನಮಗೆ ಸ್ಟ್ರೆಚ್ ಬೇಕಾಗಿರೋದು ನಮ್ಮ ಎಕ್ಸ್ಪೆಕ್ಟೇಷನ್ಸಲ್ಲಿ, ನಮ್ಮ ಗೋಲ್ಸಲ್ಲಿ. You know what? Taking time is okay. And going slow is fine. Confidence ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. What is confidence? ಜೋರಾಗಿ ಮಾತಾಡೋದು, ಎಲ್ಲರ ಮುಂದೆ ಕೂಗಾಡೋದು. Do you think that's confidence? No. Realizing ನಮಗಿನ್ನೂ ಎಲ್ಲ ಗೊತ್ತಿಲ್ಲ, we need to learn, and speaking that out is confidence. ಅಲ್ವಾ? ನಾವು ಲೈಟ್ ಹಾಕಿದ ತಕ್ಷಣ ಕ್ಲಾರಿಟಿ ಬಂದೇ ಬರುತ್ತೆ ಅನ್ಕೊಳ್ಳೋದು ತಪ್ಪು ರಿಯಾಲಿಟಿ. ನಾವು ಲೈಟ್ ಹಾಕೋದು ನಮ್ಮ ಮುಂದಿನ ಹೆಜ್ಜೆ ನೀಟಾಗಿ ಕಾಣಿಸ್ಲಿ ಅಂತ. ನಮಗೆ ಏನಾದರೂ ಒಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಪೂರ್ತಿ ಪ್ಲ್ಯಾನ್ ಇರಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಸ್ಟೆಪ್ ಸಾಕು. ಸೈಲೆನ್ಸ್ನಲ್ಲಿ ಯೋಚನೆಗಳು ಜಾಸ್ತಿ ಬರ್ತವೆ. ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಆದರೆ ನಾವು ಗಮನ ಕೊಡೋದು ಕೆಟ್ಟದಕ್ಕೆ ಮಾತ್ರ. ನಾವು ರೈಟ್ ಟ್ರ್ಯಾಕ್ನಲ್ಲಿದ್ದೀವ, ಅಥವಾ ನಾನೇನಾದರೂ ಲೇಟಾಗಿ ಟ್ರೈ ಮಾಡಿದ್ದೀನ. ಐ ಥಿಂಕ್ ದಟ್ಸ್ ನಾರ್ಮಲ್. ಸಮ್ಟೈಮ್ಸ್ ನಾವು ಮುಂದೆ ಬೆಳೀತಿರ್ಬೇಕಾದ್ರೆ ಪಾಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಕ್ ಆಗ್ಬೋದು, ಆದರೆ ಒಂದು ಡೀಪ್ ಬ್ರೆತ್ ಕ್ಯಾನ್ ಬ್ರಿಂಗ್ ಅಸ್ ಬ್ಯಾಕ್ ಟು ದ ರಿಯಾಲಿಟಿ. ಸೈಲೆನ್ಸು ಸ್ಟಾರ್ಟಿಂಗ್ ತುಂಬ ಆಕ್ವರ್ಡ್ ಅನ್ನಿಸ್ಬೋದು, ಬಟ್ ಅದೇ ಸೈಲೆನ್ಸಿಂದ ನಾವು ತುಂಬ ಮೀನಿಂಗ್ಸ್ಗಳನ್ನ ಕಂಡಿಡ್ಕೋಬೋದು. ಸೈಲೆನ್ಸಲ್ಲೇ ಅಬ್ಸರ್ವ್ ಮಾಡೋದು, ಅದೇ ಸೈಲೆನ್ಸಲ್ಲಿ ನಮಗೆ ನಾವೇ ಅರ್ಥ ಆಗೋದು. ಅವಾಗ ನಮಗೆ ಗೊತ್ತಾಗೋದು ನಮಗೆ ಬೇಕಾಗಿರೋದು ಸೊಲ್ಯೂಷನ್ ಅಲ್ಲ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಸೆಸಿಟಿ ಇದ್ದಿದ್ದು ಪೀಸ್, ಕಾಮ್ನೆಸ್, ಸೆಲ್ಫ್ ರಿಯಲೈಸೇಷನ್. ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ತಪ್ಪುಗಳು ತುಂಬ ಎದ್ದು ಕಾಣ್ತಿರ್ತವೆ. ಆದರೆ ನಾವು ಮಾಡಿರೋ ತಪ್ಪುಗಳಿಂದ ನಾವು ಇಷ್ಟೊಂದು ಬೆಳೆದಿತ್ತು ಅಂತ ನಮಗೆ ರಿಯಲೈಸೇ ಆಗಲ್ಲ, ಅಲ್ವಾ? ನಾನು ಮುಂಚೆ ಹೇಳ್ದಂಗೆ ನಾವೇನಾದರೂ ಮಾಡಬೇಕು ಅಂತ ಇದ್ದರೆ ನಮ್ಮ ಹತ್ರ ಪರ್ಫೆಕ್ಟ್ ಪ್ಲ್ಯಾನ್ ಇರಲೇಬೇಕು ಅಂತ ಏನಿಲ್ಲ. ಆ ಒಂದು ಯೋಚನೆ, ಅದೊಂದು ಕಿಡಿ, ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ರಿಯಲೈಸ್ ಆಗಿಬಿಟ್ರೆ ಸಾಕು, ಮುಂದೆ
ಮುಂದಿನ ಹೆಜ್ಜೆಗಳು ಅದಾಗದೆ ಬರ್ತವೆ. ಆ ಮೊಮೆಂಟಮ್ ಶುರು ಆಗೋವರೆಗೂ ಕಷ್ಟ ಅಷ್ಟೆ. ನೀವು ಫಿಯರ್ಲೆಸ್ ಆಗಿರಲೇಬೇಕು ಅಂತೇನಿಲ್ಲ. ಲೈಫ್ ಕಂಪ್ಲೀಟ್ ಫಿಗರ್ ಔಟ್ ಮಾಡ್ಕೊಂಡಿರಬೇಕು ಅಂತನೂ ಇಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಟ್ರೈ ಟು ಬಿ ಬೆಟರ್ ದ್ಯಾನ್ ಯೆಸ್ಟರ್ಡೇ. ಇವತ್ತು ನಿಮ್ಮ ಲೈಫ್ ಹೆವಿ ಅನ್ನಿಸ್ಬೋದು, ಪ್ರೋಗ್ರೆಸ್ ಸ್ಲೋ ಅನ್ನಿಸ್ಬೋದು, ಡೈರೆಕ್ಷನ್ ಕ್ಲಿಯರ್ ಇಲ್ಲ ಅನ್ನಿಸ್ಬೋದು. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವಿನ್ನೂ ಉಸಿರಾಡ್ತಿದ್ದೀರ. ನೀವು ಇವತ್ತು ಟ್ರೈ ಮಾಡ್ತಿದ್ದೀರ. ಆ್ಯಂಡ್ ದಟ್ಸ್ ಅ ಗುಡ್ ಪ್ಲೇಸ್ ಟು ಬಿ ಇನ್.